ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ಭಾಗ್ಯ ಕರುಣಿಸುವಂತಹ ತಾಯಿ ಹಾಸನಾಂಬೆಯ ದರ್ಶನಕ್ಕೆ ಇವತ್ತು 12ನೇ ದಿನ. ಹಾಸನಾಂಬೆಯ ದರ್ಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನಾಂಬೆಯ ದರ್ಶನದ ವೇಳೆ ಮಾಜಿ ಸಚಿವರಿಗೆ ವಿಶೇಷ ದರ್ಶನವನ್ನು ನಿರಾಕರಣೆ ಮಾಡಲಾಗಿದೆ. 1000 ರೂಪಾಯಿ ಟಿಕೆಟ್ ಪಡೆದು ಮುಖ್ಯ ದ್ವಾರದ ಮೂಲಕ ಪ್ರವೇಶ ಮಾಡುವುದಕ್ಕೆ ಯತ್ನ ಮಾಡಿದ್ರಂತೆ. ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿಯನ್ನು ತಡೆದಿದ್ದಾರೆ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಅವರು. ಗೇಟ್ ಮೂಲಕ ಬಿಡದೆ 1000 ರೂಪಾಯಿ ಲೈನ್ನಲ್ಲಿ ಹೋಗುವಂತೆ ತಹಶೀಲ್ದಾರ್ ಅವರು ಮನವಿ ಮಾಡಿದ್ದಾರೆ. ಸಂಸದರಿಗೆ ಕರೆ ಮಾಡಿದರೂ ಕೂಡ ಮುಖ್ಯ ದ್ವಾರದಲ್ಲಿ ಅಧಿಕಾರಿಗಳು ಬಿಟ್ಟಿಲ್ಲ. ರೂಲ್ಸ್ ಅಂದಮೇಲೆ ರೂಲ್ಸು. ನೀವು ಮಾಜಿ ಸಚಿವರಾದರೂ ಅಷ್ಟೇ, ಹಾಲಿ ಸಚಿವರಾದರೂ ಅಷ್ಟೇ, ಎಲ್ಲಿ ಹೋಗಬೇಕೋ ನೀವು ಅಲ್ಲೇ ಹೋಗಬೇಕು. 1000 ರೂಪಾಯಿ ಟಿಕೆಟ್ ತಗೊಂಡು ಮುಖ್ಯ ದ್ವಾರದಲ್ಲಿ ಹೋಗ್ತೀನಿ ಅಂದರೆ ಹೆಂಗೆ ಅಂಥೇಳಿ ಅವರನ್ನು ತಡೆಯುವಂತಹ ಕೆಲಸವನ್ನು ತಾಲೂಕಿನ ದಂಡಾಧಿಕಾರಿಗಳು ಮಾಡಿದಾರಂತೆ. ಈ ಬಾರಿ ಕೃಷ್ಣ ಬೈರೇಗೌಡರು ತುಂಬ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೆಗೆದುಕೊಂಡಿದ್ರು. ಮುಖ ಮೂತಿ ನೋಡ್ದೇನೆ, ಯಾವುದೇ ಮುಲಾಜು ನೋಡ್ದೇನೆ ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂಥೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಆ ಸೂಚನೆಯ ಪ್ರಕಾರವೇ ಇವತ್ತಿಗೂ ಕೂಡ ಅಧಿಕಾರಿಗಳು ನಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 7-8 ಜನ ಆಫೀಸರ್ಸ್ನೆಲ್ಲ ಸಸ್ಪೆಂಡ್ ಮಾಡುವಂಥ ಕೆಲಸ ಕೂಡ ಆಗಿತ್ತು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಪುಟ್ಟರಂಗ ಶೆಟ್ಟಿ ಅವರು ಬಂದಾಗ ಏನಾಯಿತು ಅಂಥೇಳಿ? ಪ್ರೇಮ್ಕುಮಾರ್, ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನಕ್ಕೆ ಇಂದು 12ನೇ ದಿನ. ನಿನ್ನೆಯೇ ಪ್ರೋಟೋಕಾಲನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನಿನ್ನೆ ಪ್ರೋಟೋಕಾಲ್ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಕೆಲವು ಗಣ್ಯರು ಇಂದು ಸಹ ಬರ್ತಾ ಇದ್ದಾರೆ. ಇಂದು ಬೆಳಗ್ಗೆ ಸಿನಿಮಾ ತಾರೆಯರಾದ ಹರ್ಷಿಕಾ ಪಣಂಚ್ ಅವರು 1000 ರೂನಲ್ಲಿ ಬಂದಿದ್ದರು. ಅದಾದ ಬಳಿಕ ಈಗಷ್ಟೇ ಪುಟ್ಟರಂಗ ಶೆಟ್ಟಿ ಶಾಸಕರು 1000 ರೂ ಟಿಕೆಟನ್ನು ಪಡೆದು ತಮ್ಮ ಪುತ್ರ ಹಾಗೂ ಸ್ನೇಹಿತರೊಂದಿಗೆ ಸರತಿ ಸಾಲಿನಲ್ಲಿ ಬರ್ತಾರೆ. ದೇವಸ್ಥಾನದ ಬಳಿ ಬಂದಂಥ ಸಂದರ್ಭದಲ್ಲಿ ಬ್ಯಾರಿಕೇಡನ್ನು ತೆಗೆಸಿಕೊಂಡು ಮುಖ್ಯ ದ್ವಾರದ ಬಳಿ ಬರಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಅವರು ಅವ್ರನ್ನ ತಡೀತಾರೆ. ಇಷ್ಟು ಕೆಲ ಹೊತ್ತು ಅಲ್ಲಿ ನಿಂತಿರ್ತಾರೆ. ಅವರು MP ಅವರಿಗೆ ಏನು ಹಾಸನ MP ಶ್ರೇಯಸ್ ಪಟೇಲ್ ಅವ್ರಿಗೂ ಸಹ ದೂರವಾಣಿಯನ್ನು ಮಾಡ್ತಾರೆ. ಆದರೂ ಸಹ ಬೇಲೂರು ತಹಸೀಲ್ದಾರ್ ಅವ್ರನ್ನ ಅಲ್ಲಿಂದ ಮುಂದೆ ಬರಲಿಕ್ಕೆ ಬಿಡೋದಿಲ್ಲ. ಆನಂತರ ಅವರೇ ಮನವಿಯನ್ನು ಮಾಡ್ತಾರೆ. ಸರ್, 1000 ರೂಪಾಯಿ ಟಿಕೆಟ್ ಪಡೆದಿರೋ ಅದೇ ಸರತಿ ಸಾಲ ನೀವು ಬರಲೇಬೇಕು ಸರ್. ಇದನ್ನ ಆದೇಶವನ್ನು ಸಹ ಕೃಷ್ಣ ಬೈರೇಗೌಡರು ಇರ್ಬೋದು, ಜಿಲ್ಲಾಧಿಕಾರಿ ಅವರು ಮಾಡಿದರೆ, ಹಾಗಾಗಿ ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಅವರು ಅಲ್ಲಿ ನಿಂತಿದ್ದವರು ಸರತಿ ಸಾಲಿಗೆ ತಳ್ತಾರೆ. 1000 ರೂಪಾಯಿ ಟಿಕೆಟ್ ಏನು ಸರತಿ ಸಾಲಿದೆ ಆ ವಿಶೇಷ ದರ್ಶನದ ಸಾಲಿನಲ್ಲೇ ಬರ್ತಾರೆ. ಆ ನಂತರದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅವರು ಅವ್ರನ್ನ ದೇವಸ್ಥಾನದೊಳಗೆ ಕಳುಹಿಸಿಕೊಡ್ತಾರೆ. ಬಳಿಕ ಅವರು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದು ಸರತಿ ಸಾಲಿನಲ್ಲಿ ಮತ್ತೆ ವಾಪಸ್ಸು ಹೋಗಿರ್ತಕ್ಕಂಥದ್ದು. ಪ್ರೇಮ್ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಪುಟ್ಟರಂಗ ಶೆಟ್ಟಿ ಅವರು 1000 ರೂಪಾಯಿ ಟಿಕೆಟ್ ತಗೊಂಡು ದೇವರ ದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬ್ಯಾರಿಕೇಡನ್ನು ತೆಗೆಸಿ ಇನ್ಫ್ಲುಯೆನ್ಸ್ ಮಾಡಿ ಮುಖ್ಯ ದ್ವಾರಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಬೇಲೂರು ತಹಶೀಲ್ದಾರ್ ಅವರು ತಡೀತಾರೆ. ರೂಲ್ಸ್ ಅಂದಮೇಲೆ ರೂಲ್ಸು ಸರ್, ಮೇಲಿನ ನಮಗೆ ಆಜ್ಞೆ ಇದೆ, ಸೊ ಹಾಗಾಗಿ ಇದರಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ, ನೀವು ಇದೇ ಸರತಿ ಸಾಲಿನಲ್ಲಿ ಹೋಗಬೇಕು ಅಂಥೇಳಿ ಸೂಚನೆ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.